ಯದುವೀರ್ ರೇಡಿಯೋ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಎಫ್ಎಂ ರೇಡಿಯೋದಲ್ಲಿ ಯದುವೀರ್ ಕಾರ್ಯಕ್ರಮ ಇದೆ. ಆ ರೇಡಿಯೋ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ನಿಂದ ದೂರು. ರಾಜರ ಬಾಯಿಂದ ರಾಜರ ಕಥೆಗಳು ಹೆಸರಿನ ರೇಡಿಯೋ ಕಾರ್ಯಕ್ರಮ ಅದು. ಯದುವೀರೀಗ ಮೈಸೂರು ಕೊಡಗು ಎಂಪಿ ಸ್ಥಾನಕ್ಕಾಗಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಅಭ್ಯರ್ಥಿಯಾಗಿದ್ದಾರೆ. ಈ ಹಿನ್ನೆಲೆ ನಿರ್ಬಂಧನೆ ವಿಧಿಸಬೇಕು ಅಂತ ದೂರು ಕೊಟ್ಟಿದೆ ಕಾಂಗ್ರೆಸ್. ಚುನಾವಣಾ ಆಯೋಗಕ್ಕೆ ಕೆಪಿಸಿಸಿ ವಕ್ತಾರ ಎಚ್ ಎ ವೆಂಕಟೇಶ್ ದೂರು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯಾಗಿ ರಾಜರ ಬಗ್ಗೆ ಮಾತನಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಲೋಕಸಭಾ ಚುನಾವಣೆಯಲ್ಲಿ ಯದುವೀರ್ ಬಿಜೆಪಿಯ ಅಭ್ಯರ್ಥಿ. ಹೀಗೆ ರೇಡಿಯೋದಲ್ಲಿ ಮಾತನಾಡೋದು ಜಾಹೀರಾತಾಗತ್ತೆ, ಇದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಯಾಗತ್ತೆ. ಯದುವೀರ್ ಮಾತುಗಳು ಮತದಾರರ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ರೇಡಿಯೋ ಕಾರ್ಯಕ್ರಮ ಪ್ರಸಾರಕ್ಕೆ ನಿರ್ಬಂಧನೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ರೇಡಿಯೋ ಮಿರ್ಚಿಯಲ್ಲಿ ಯದುವೀರ್ ಅವರ ಕಾರ್ಯಕ್ರಮ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಇಲ್ಲಿ ಯದುವೀರ್ ಅವರ ರೇಡಿಯೋ ಕಾರ್ಯಕ್ರಮವೊಂದಕ್ಕೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿದೆ, ದೂರು ಕೂಡ ಕೊಟ್ಟಿದೆ. ಏನಂತ ದೂರನ್ನ ಕೊಟ್ಟಿದೆ ಈಗ? ಯಾಕಂದ್ರೆ ಒಬ್ಬ ರಾಜನೇ ಆಗಿರ್ಬೋದು, ಈಗ ಅವರು ಬಿಜೆಪಿ ಅಭ್ಯರ್ಥಿ, ಆ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಇದು ಸೂಕ್ತ? ಶ್ವೇತಾ, ಏನಂತ ಹೇಳಿದ್ರೆ ಯದುವೀರ್ ಅವರು ಈಗಿಂದ ಅಲ್ಲ, ಮೊದಲಿಂದನೂ ಕೂಡ ಅವರು ಈ ಒಂದು ಕಾರ್ಯಕ್ರಮವನ್ನ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ರೇಡಿಯೋ ಮಿರ್ಚಿ ಚಾನೆಲ್ ನಡೆಸ್ಕೊಡ್ತಾ ಇದ್ರು. ಅಂದ್ರೆ ರಾಜರ ಆಳ್ವಿಕೆಯ ದಿನಗಳು ಹೇಗಿದ್ವು ಅವುಗಳನ್ನ ರಾಜರ ಬಾಯಿಂದನೇ ಕೇಳುವಂತದ್ದು ಅಂತೇಳಿ ಆ ಹೆಸರಿನಲ್ಲಿ ನಡೀತಾ ಇದ್ದಂತ ಒಂದು ಕಾರ್ಯಕ್ರಮ ಅದಾಗಿತ್ತು. ಆದ್ರೆ ಈಗ ಯದುವೀರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು. ಒಬ್ಬ ಅಭ್ಯರ್ಥಿಯವರು ಇಂಥ ಒಂದು ಮಾಧ್ಯಮ ಆಗಿರ್ತಕ್ಕಂತಹ ಒಂದು ಮಾಧ್ಯಮದಲ್ಲಿ ಕುರಿತು ಮಾತನಾಡುವಂಥದ್ದು, ಆ ಸಂದರ್ಭದಲ್ಲಿ ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ಜಾಹೀರಾತುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇವೆ. ಇದು ಮತದಾರರ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುತ್ತೆ. ಈ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಅವರ ಒಂದು ಈ ಕಾರ್ಯಕ್ರಮವನ್ನ ನಿಲ್ಲಿಸಬೇಕು ಅಂತ ಹೇಳಿ ಮಧು ಈಗ ಪ್ರಚಾರಕ್ಕೆ ಅವಕಾಶ ಇರುತ್ತೆ ಅಲ್ವಾ? ಪ್ರಚಾರವನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವ್ರು ಮಾಡ್ತಾರೆ. ನಿಜಕ್ಕೂ ಇದು ನಿಯಮದ ಪ್ರಕಾರ ಇದು ಉಲ್ಲಂಘನೆ ಆಗತ್ತಾ? ಏನ್ ಹೇಳುತ್ತೆ ನಿಯಮ ಅಂತ? ಇಲ್ಲ, ಖಂಡಿತವಾಗ್ಲೂ ಕೂಡ ಇದಕ್ಕೆ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡ್ಬೇಕಾಗತ್ತೆ. ಹೇಳಿದ್ರೆ ಪ್ರಚಾರ ಆಗತ್ತಾ, ಇದು ಪ್ರಚಾರಕ್ಕೆ ಆದ್ರೆ ಪರ್ಮಿಷನ್ ಆಗಿರುತ್ತಾ ಅನ್ನೋದೊಂದು ಲೆಕ್ಕಾಚಾರ ಬರುತ್ತೆ. ಆದ್ರೆ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇವರು ಅಭ್ಯರ್ಥಿ ಆಗಿರೋ ಕಾರಣಕ್ಕಾಗಿ ಅವ್ರ ಮೇಲೆ, ಜನರ ಮೇಲೆ ಇದು ಪ್ರಭಾವ ಕೂಡ ಬೀರುತ್ತೆ. ಅವ್ರು ಆಡುವಂತ ಪ್ರತಿಯೊಂದು ಮಾತುಗಳು ಕೂಡ ಇದೊಂದು ಕಾರ್ಯಕ್ರಮ ಆಗುತ್ತೆ. ಚುನಾವಣಾ ಆಯೋಗದ ಲೆಕ್ಕದಲ್ಲಿ ಬರೋದಿಲ್ವೋ ಇದೆಲ್ಲವನ್ನು ಕೂಡ ನೋಡ್ಬೇಕು. ಜೊತೆಗೆ ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಈ ರೀತಿಯಾದ ಬೆಳವಣಿಗೆಗಳ ಸಾಕಷ್ಟು ಹಿಂದೆನೂ ಕೂಡ ನೋಡ್ತಿದ್ವಿ. ಸಿನಿಮಾ ನಟ ನಟಿಯರು ಏನಾದ್ರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಮಾಧ್ಯಮಗಳಲ್ಲಿ ಅವರ ಸಿನಿಮಾಗಳು ಕೂಡ ಪ್ರಸಾರ ಆಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ರು. ಈ ರೀತಿಯಾಗಿರ್ತೈತೆ, ಅದರ ಒಂದು ಭಾಗ ಆಗಿರ್ತಕ್ಕಂಥದ್ದು. ಬಹುಶಃ ಚುನಾವಣಾ ಆಯೋಗ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ನೋಡ್ಬೇಕು. ಅದನ್ನ ನಾವು ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.